ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ವಿಡಿಯೋ ನೋಡ್ತೀರಾ ಯಾರೂ ಲೈಕ್ ಮಾಡ್ತಾ ಇಲ್ಲ, ದಯವಿಟ್ಟು ಒಂದು ಲೈಕ್ ಕೊಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ನಾನಿವತ್ತು ಯಾವ್ಯಾವ ಥರ ತರಕಾರಿ ಬೀಜ ಹಾಕ್ತಿದ್ದೀನಿ ಅಂತ ತೋರಿಸ್ತಿದ್ದೀನಿ, ಬನ್ನಿ ನೋಡೋಣ. ನೋಡಿ, ಇದು ಬೆಂಡೆಕಾಯಿ ಬೀಜ, ಮತ್ತು ಇದು ಹೀರೆಕಾಯಿ, ಇದು ಚಪ್ಪರದವರೆಕಾಯಿ, ಸ್ವಲ್ಪ ಬೀನ್ಸು, ಸೌತೆಕಾಯಿ ಬೀಜ, ಮತ್ತು ಪಾಲಕ್ ಸೊಪ್ಪಿನ ಬೀಜ ಎಲ್ಲನೂ ನಾನು ಒಂದು ಬಟ್ಲಲ್ಲಿ ಇಟ್ಕೊಂಡಿದ್ದೀನಿ. ಬಟ್ಲು ಅಂದರೆ ಇದು ಪಾಟ್ ಕೆಳಗಡೆ ಇಡ್ತೀನಲ್ಲ, ಪ್ಲೇಟು ಸದ್ಯಕ್ಕೆ ಇದೇ ಸಿಕ್ಕಿದ್ದು. ಏನಪ್ಪ ಇಂಥ ಪ್ಲೇಟಲ್ಲಿ ಇಟ್ಕೊಂಡವ್ರೆ ಅಂತ ಯಾರು ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ಅಲ್ಲಿತ್ತಲ್ಲ ಗಾರ್ಡನ್ನಲ್ಲೇ ಕೆಲಸ ಮಾಡ್ಬೇಕಾರೆ ಅಂತಲೇ ಅಲ್ಲೇ ಅದನ್ನೇ ತಗೊಂಡು ನಿಮಗೆ ಅದು ಬೀಜ ಎಲ್ಲ ಸಪ್ರೇಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ನೋಡಿ ಬೀನ್ಸ್, ಇದು ಹಾಗಲಕಾಯಿ ಬೀಜ, ಬೀನ್ಸ್ ಬೀಜ, ಪುಷ್ಪ ಹೂವಿಂದು ಬೀಜ, ಇದು ಸೌತೆಕಾಯಿ ಬೀಜ, ಅಡ್ಲಕಾಯಿ ಬೀಜ, ಮತ್ತು ಇದು ಬೀನ್ಸು. ಇಷ್ಟೆಲ್ಲ ಬೀಜ ನಾನು ಇದ್ರ ತಟ್ಟೆನಲ್ಲಿ ಇಟ್ಕೊಂಡಿದ್ದೀನಿ, ನಿಮಗೆ ತೋರ್ಸೋಕ್ಕೆ ಅಂತ ನಾನು ಇಟ್ಕೊಂಡಿದ್ದೀನಿ. ಇವಾಗ ನಾನು ಪಾಟಲ್ಲಿ ಹಾಕೋವಾಗ ತೋರಿಸ್ತಿದ್ದೀನಿ. ನೋಡಿ, ಇದು ಮೂಲಂಗಿ ಬೀಜ. ಮೂಲಂಗಿನ ನಾವು ಪಾಟಲ್ಲಿ ಈ ಥರ ಬೆರಳಲ್ಲಿ ಹಿಂಗೆ ಸ್ವಲ್ಪ ಹೋಲ್ ಮಾಡ್ಕೊಂಡು ಅದರೊಳಗೆ ಹಾಕೊಂಡು ಅದ್ರ ಮೇಲೆ ಮಣ್ಣು ಮುಚ್ಚಿಬಿಡ್ಬೇಕು. ಅದಕ್ಕೆ ಅಂತಲೇ ಸಪ್ರೇಟ್ ಏನು ಪಾಟ್ ಇಟ್ಕೊಳೋದು ಬೇಡ. ನಾನು ಇದು ಬೇರೆ ಒಂದು ಗಿಡ ಐತೆ, ಇದು ದಾಸವಾಳ ಗಿಡ ಅನ್ನಿಸ್ತೈತೆ. ಅದು ಒಂದು ಕೈಯಲ್ಲಿ ಫೋನ್ ಇರೋದ್ರಿಂದ ಒಂದು ಕೈಯಲ್ಲಿ ವಿಡಿಯೋ ಮಾಡಿಕೊಂಡು ಒಂದು ಕೈಯಲ್ಲಿ ಕೆಲಸ ಮಾಡ್ತಿದ್ದೀನಲ್ಲ, ಹಂಗಾಗಿ ಅದು ಸರಿ ಕಾಣಿಸಿಲ್ಲ. ನೋಡಿ, ಅದರಲ್ಲಿ ನಾನು ದಾಸವಾಳ ಗಿಡ ನೆಟ್ಟಿದ್ದೀನಿ, ಅದರೊಳಕ್ಕೇ ನಾನು ಮೂಲಂಗಿ ಹಾಕಿದ್ದೀನಿ. ಇದ್ರೊಳಗೂ ಅಷ್ಟೇ ನಾನು ಒಂದು ಸಪ್ರೇಟ್ ಅಂತ ನಾನು ಏನೂ ಇಡೋದಿಲ್ಲ. ನೋಡಿ, ಇದು ಸೌತೆಕಾಯಿ ಬೀಜ, ಇದನ್ನು ಅಷ್ಟೇ ನಾನು ಲಾಲ್ಬಾಗಿಂದ ತೊಗೊಬಂದಿದ್ದೆ. ಫಸ್ಟೊಂದು ಸರಿ ಇಟ್ಟಿದ್ದೆ, ಕೋತಿಗಳೆಲ್ಲನೂ ಕಿತ್ತಾಕ್ಬಿಟ್ಟು ಹೊರಟೋದ್ವಲ್ಲ, ಹಂಗಾಗಿ ಇವಾಗ ನಾನು ಮತ್ತೆ ತರಕಾರಿ ಬೀಜ, ಸೊಪ್ಪಿನ ಬೀಜ ಎಲ್ಲ ಇಡ್ತಾ ಇದ್ದೀನಿ. ನೋಡಿ, ಇದು ಸೌತೆಕಾಯಿ, ಇದನ್ನು ಅಷ್ಟೇ ನಾನೇನು ಸಪ್ರೇಟಾಗಿ ಅಂತ ಪಾಟೇನು ಇಟ್ಟಿಲ್ಲ. ಅದರೊಳಗೆ ಬೇರೆ ಒಂದು ಹೂವಿನ ಗಿಡನೋ ತರಕಾರಿ ಗಿಡನೋ ಏನೋ ಇರುತ್ತೆ, ಅದರೊಳಗೆ ನಾನು ಮತ್ತೆ ಬೇರೆ ತರಕಾರಿ ಬೀಜ ಇಡ್ತೀನಿ. ಇದು ಹಾಗಲಕಾಯಿ ಬೀಜ, ಇದು ಹಾಗಲಕಾಯಿ. ಅದರೊಳಗೆ ಒಂದು ಎಲೆ ಬಳ್ಳಿ ಏನೋ ಐತೆ ಸಣ್ಣದು, ಆ ಎಲೆ ಬಳ್ಳಿ ದೊಡ್ಡ ಪಾಟ್. ಅದು ಒಂದು ಕಡೆ ಎಲೆ ಬಳ್ಳಿ ಐತೆ, ಒಂದು ಕಡೆ ನಾನು ಹಾಗಲಕಾಯಿ ಬೀಜ ಇಡ್ತಿದ್ದೀನಿ. ಹಂಗಾಗಿ ನಮಗೆ 2 in 1 ಅದು ಆಗುತ್ತೆ. ಅದು ಗಿಡ ಅದ್ರ ಪಾಡಿಗೂ ಬೆಳ್ಕೊಳ್ಳುತ್ತೆ, ಇದ್ರ ಪಾಡಿಗೆ ಈ ಗಿಡನೂ ಬೆಳ್ಕೊಳ್ಳುತ್ತೆ. ಈಗ ನಾವು ಸಪ್ರೇಟ್ ನೋಡಿ, ಅಲ್ಲಿ ಎಲೆ ಬಳ್ಳಿ ಕಾಣಿಸ್ತಾ ಇರ್ಬೋದು ನಿಮಗೆ. ಈಗ ಸಪ್ರೇಟು ಅಂತ ಅಂದರೆ ನಾವು ಎಲ್ಲಿಂದ ತರೋದು, ಪಾಟು, ಮಣ್ಣು ಎಲ್ಲ ತುಂಬ ಕಷ್ಟ ಆಗುತ್ತೆ. ಈಗ ಸ್ವಂತ ಮನೆ ಇರೋರಾದರೆ ಏನೋ ಮಾಡ್ಕೋಬೋದು, ನಾವು ಬಾಡಿಗೆ ಮನೇಲಿರೋರು ಅಷ್ಟೊಂದೆಲ್ಲ ತರೋಕ್ಕಾಗೋದಿಲ್ಲ. ಹಂಗಾಗಿ ನಾನು ಇರೋದ್ರಲ್ಲೇ ಮೇಂಟೈನ್ ಮಾಡ್ಕೊತಿದ್ದೀನಿ ಅಷ್ಟೇ. ನೋಡಿ, ನಾನು 2 ಪಾಟಲ್ಲಿ ಇಡ್ತಿದ್ದೀನಿ ಹಾಗಲಕಾಯಿ ಬೀಜನ. ಹಾಗಲಕಾಯಿ ಅಂದರೆ ನನಗೆ ತುಂಬ ಇಷ್ಟ, ಹಾಗಾಗಿ ನಾನು 2 ಪಾಟಲ್ಲಿ ಇಟ್ಕೊತಿದ್ದೀನಿ. ಯಾವುದೇ ಬೀಜ ಆದ್ರೂ ಅಷ್ಟೇ 2 ಪಾಟಲ್ಲಿ ಇಟ್ಕೊಂಡ್ರೆ ಒಂದು ಪಾಟಲ್ಲಿ ಸಸಿ ಬಂದಿಲ್ಲ ಅಂದರೂ ಇನ್ನೊಂದು ಪಾಟಲ್ಲಾದರೂ ಬಂದಿರುತ್ತೆ. ಹಂಗಾಗಿ ನಾವು 2 ಪಾಟಲ್ಲಿ ಇಟ್ಕೋಬೋದು. ನಾನು ಇದೇ ಥರನೇ ಮಾಡೋದು, ನೀವು ಇದೇ ಥರನೇ ಟ್ರೈ ಮಾಡಿ. ಒಂದು ಹೋದ್ರೂ ಒಂದು ಬರುತ್ತೆ. ಇದು ಹೀರೆಕಾಯಿ ಬೀಜ. ನೋಡಿ, ನಾನು 4 ಬೀಜ ನೆಡ್ತಿದ್ದೀನಿ. ಈಗ ಒಂದು ಬೀಜ ಬಂದಿಲ್ಲ ಅಂದ್ರೂ 1-2 ಬೀಜನಾದರೂ ಬಂದೇ ಬರುತ್ತಾ ನಮಗೆ. ಹಂಗಾಗಿ ನಾವು ಒಂದೊಂದೇ ಬೀಜ ಇಡಬಾರ್ದು, 1-2-3 ಬೀಜ ಇಡಬೇಕು. ತರಕಾರಿ ನೀವು ಬೀಜ ಹಾಕ್ಬೇಕಾದ್ರೆ ಇದೇ ಥರನೇ ಮಾಡ್ಕೊಳ್ಳಿ. 1-2-3 ಬೀಜ ಇಡಿ. ಎರಡು ಬೀಜ ಬಂದಿಲ್ಲ ಅಂದರೆ 2 ಸಸಿನಾದ್ರೂ ಬರುತ್ತೆ. ಇದು ಬಳ್ಳಿ ಬೀನ್ಸು. ನನ್ನ ಬಳ್ಳಿ ಬೀನ್ಸ್ ಐತೆ, ಅದೂ ಇನ್ನೇನು ಹೋಗೋಕ್ಕೆ ಬಂದೈತೆ. ಹಂಗಾಗಿ ಮತ್ತೆ ನಾನು ಹೊಸ ಬೀಜ ಇಡ್ತಾಯಿದ್ದೀನಿ. ಈಗ ನನಗೆ ಆ ಗಿಡ ಹೋಗೋ ಅಷ್ಟೊತ್ತಿಗೆ ಈ ಗಿಡ ಬರುತ್ತೆ. ಈ ಥರ ಮಾಡ್ಕೊಳ್ಳಿ ನೀವು. ಯಾವುದೇ ಆದ್ರೂ ಅಷ್ಟೇ ಒಂದೊಂದೇ ಇಟ್ಕೋಬಾರ್ದು. 2 ಇಟ್ಕೊಂಡ್ರೆ ಒಂದು ಬಂದಿಲ್ಲ ಅಂದರೂ ಒಂದು ಬರುತ್ತೆ. ನೋಡಿ, ಇದು ಮಲ್ಲಿಗೆ ಗಿಡದಲ್ಲೇ ನಾನು ತರಕಾರಿ ಬೀನ್ಸ್ ಬೀಜ ಇಡ್ತಾಯಿದ್ದೀನಿ. ಅದು ಬಳ್ಳಿ ಬೀನ್ಸು, ಅದ್ರ ಪಾಡಿಗೆ ಅದು ಬೇರೆ ಒಂದು ಸಪೋರ್ಟ್ ಕೊಟ್ಟರೆ ಅದು ಹಬ್ಕೊಂಡು ಹೋಗುತ್ತೆ. ನೋಡಿ, 2 ಪಾಟಲ್ಲಿ ಇಡ್ತಿದ್ದೀನಿ ನಾನು. ನೋಡಿ, ಫಸ್ಟ್ ಒಂದು ಪಾಟ್ ನೋಡಿದ್ರಿ. ನೋಡಿ, ಈ ಪಾಟನಲ್ಲೂ ನಾನು ಬಳ್ಳಿ ಬೀನ್ಸ್ ಇಡ್ತಾಯಿದ್ದೀನಿ. ನಾನು ಹಂಗೆ ಮಾಡೋದು, 2-3 ಪಾಟಲ್ಲಿ ಇಟ್ಕೊತೀನಿ. ನೋಡಿ, ಇದು ದಾಸವಾಳ ಗಿಡ. ಆ ದಾಸವಾಳ ಗಿಡ ಖಾಲಿ ಇತ್ತಲ್ಲ ಪಾಟು, ಅದು ಒಂದೇ ಒಂದು ಗಿಡ ಯಾಕೆ ಬಿಡಬೇಕು ಅಂದ್ಬಿಟ್ಟು ನಾನು ಅದರೊಳಗೆ ಒಂದು ಮೆಣಸಿನ ಸಸಿನೂ ನೆಟ್ಟಿದ್ದೀನಿ. ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು, ಮೆಣಸಿನ ಸಸಿನೂ ನೆಟ್ಟಿದ್ದೀನಿ. ಮತ್ತು ಇವಾಗ ಬೀನ್ಸನ್ನು ಹಾಕಿದ್ದೀನಿ. ಇದು ಸಬ್ಸಿಗೆ ಬೀಜ ಹಾಕ್ತಿದ್ದು. ನಾನು ಬೀಜ ತೋರಿಸಿಲ್ಲ ನಿಮಗೆ, ಕೈಯಲ್ಲೇ ತೋರ್ಸೋಣ ಅಂದ್ಬಿಟ್ಟು ನಾನು ಹಿಂಗೆ ಹೇಳ್ತಾ ಇದ್ದೀನಿ. ನೋಡಿ, ಗೊತ್ತಾಗುತ್ತೆ ನಿಮಗೆ. ಇದು ಸಬ್ಸಿಗೆ. ಈ ಸಬ್ಸಿಗೆ ಬೀಜಕ್ಕೆ ನಾವೇನು ಅದು ಬೀಜ ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಈ ಥರ ಮಣ್ಣು ಕವರ್ ಮಾಡಬೇಕು. ಇಲ್ಲಾಂದರೆ ನಾವು ನೀರು ಹಾಕಿದಾಗ ಬೀಜ ಎಲ್ಲ ಮೇಲೇ ಬಂದುಬಿಡ್ತೈತೆ. ಹಂಗಾಗಿ ಸಬ್ಸಿಗೆ ಕೊತ್ತಂಬರಿಗೆ ಮಾತ್ರ ನಾವು ಬೀಜ ಚೆಲ್ಲಿದ ಮೇಲೆ ಅದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕಬೇಕು. ಇನ್ನು ಮಾಮೂಲಿ
ಸೊಪ್ಪಿನ ಬೀಜ ಹಾಕ್ತೀವಲ್ಲ, ಹರಿವೆ ಸೊಪ್ಪಿನ ಬೀಜ, ಅದಕ್ಕೆಲ್ಲ ಈ ಥರ ಮೇಲೆ ಮಣ್ಣು ಹಾಕೋಂಥ ಅವಶ್ಯಕತೆ ಏನೂ ಇರೋದಿಲ್ಲ. ನೋಡಿ ಇದು ಪಾಲಕು ನಾನು ಇದರಲ್ಲಿ ಆಲೆ ಸೊಪ್ಪಿನ ಬೀಜ ನಾನು ಚೆಲ್ಲಿದ್ದೀನಿ. ಸೊಪ್ಪಾಲೆ ನೋಡಿ ಮೊಳಕೆ ಎಲ್ಲ ಬಂದೈತೆ. ಅಂದರೂ ಅದು ದೊಡ್ಡ ಪಾಟ್ ಆಗಿರೋದ್ರಿಂದ ನಾನು ಸೈಡಲ್ಲಿ ಹಂಗೆ ಕೈಯಲ್ಲಿ ಈ ಥರ ಹೋಲ್ ಮಾಡಿಬಿಟ್ಟು ನೋಡಿ ಅಲ್ಲಿ ಹಾಕ್ತಾಯಿದ್ದೀನಿ ಪಾಲಕ್ ಸೊಪ್ಪು. ಹಂಗೆ ನಾವು ಒಂದೊಂದೇ ಅಂತಲೇ ಬೆಳ್ಕೊಳಕ್ಕೆ ಹೋಗ್ಬಾರ್ದು, 2-3 ಥರದ್ದು ಹಾಕೋಬೇಕು. ನೋಡಿ ಅಲ್ಲಿ ಒಂದು ಕಡೆ ನಾನು ಟೊಮೊಟೊ ನೆಟ್ಟಿದ್ದೀನಿ ಸೈಡಲ್ಲಿ, ಇನ್ನೊಂದು ಕಡೆ ಮಿಕ್ಕಿರೋ ಜಾಗದಲ್ಲಿ ನಾನು ಪಾಲಕ್ ನೆಡ್ತಾಯಿದ್ದೀನಿ. ಈಗ ನಮ್ಗೆ ಆ ಸೊಪ್ಪು ಬರೋ ಅಷ್ಟೊತ್ತಿಗೆ ನಿಮ್ಮ ಪಾಲಕು ಬರುತ್ತೆ. ಇದು ಅಷ್ಟೇ ಕೊತ್ತಂಬರಿ ಬೀಜ. ಕೊತ್ತಂಬರಿನ ನಾನು ನೋಡಿ ಇದು ಸೇವಂತಿಗೆ ಗಿಡದಲ್ಲಿ ಖಾಲಿ ಇತ್ತಲ್ಲ, ಅದಕ್ಕೆ ನಾನಿವಾಗ ಕೊತ್ತಂಬರಿ ಬೀಜ ಹಾಕ್ತಾಯಿದ್ದೀನಿ. ನಮಗೆ ಅದು ಸೇವಂತಿಗೆ ಗಿಡ ಬೆಳೆಯೋ ಅಷ್ಟೊತ್ತಿಗೆ ನಮಗೆ ಕೊತ್ತಂಬರಿ ಸೊಪ್ಪು ಬರುತ್ತೆ. ನಾವು ಕೊತ್ತಂಬರಿ ಹಾರ್ವೆಸ್ಟ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಸೇವಂತಿಗೆ ಗಿಡನೂ ದೊಡ್ಡದಾಗುತ್ತೆ. ಈಗ ನೀವು ಕೊತ್ತಂಬರಿ ಸೊಪ್ಪು ಬೀಜ ಹಾಕ್ಕೊಂಡ್ರೆ ಅದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕಿ ಕವರ್ ಮಾಡಬೇಕು. ಕೊತ್ತಂಬರಿ ಮತ್ತು ಸಬ್ಸಿಗೆ ಸೊಪ್ಪಿಗೆ ಬೀಜಕ್ಕೆ ಮಾತ್ರ ಈ ಥರ ಬೀಜದ ಮೇಲೆ ಸ್ವಲ್ಪ ಮಣ್ಣು ಹಾಕಿ ಕವರ್ ಮಾಡ್ಕೋಬೇಕು. ಇನ್ನು ಮಾಮೂಲಿ ಸೊಪ್ಪಿನ ಬೀಜಕ್ಕೆಲ್ಲ ಕವರ್ ಮಾಡೋ ಅಂಥದ್ದು ಏನೂ ಇರಲ್ಲ. ನೋಡಿ ಈ ಥರ ನಾನು ಮಾಡ್ತಾಯಿದ್ದೀನಿ. ನೀವು ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಾವು ಸೇವ್ ಮಾಡೋದು ಪಾಟು ಸೇವ್ ಆಯ್ತವೆ, ನಮಗೆ ಮಣ್ಣು ಸೇವ್ ಆಗುತ್ತೆ ಈ ಥರ ಮಾಡಿಕೊಂಡ್ರೆ. ಮತ್ತು ಸೊಪ್ಪಿನ ಬೀಜನೂ ಅಷ್ಟೇ, ನಾನು ಸೇವಂತಿಗೆ ಗಿಡ ನೆಟ್ಟಿದ್ನಲ್ಲ ಅದರೊಳಗೆ ಖಾಲಿ ಇತ್ತಲ್ಲ ಅಂದ್ಬಿಟ್ಟು ನಾನು ನೋಡಿ ಇದು ಅರಿವೆ ಸೊಪ್ಪು ಹಾಕ್ತಾಯಿದ್ದೀನಿ. ಒಂದು ಅರಿವೆ ಸೊಪ್ಪು ಅಂದರೆ ಚಿಲ್ಕರಿವೆ ಸೊಪ್ಪು ಮತ್ತು ದಂಟಿನ ಸೊಪ್ಪು, ಇನ್ನೊಂದು ಅರಿವೆ ಸೊಪ್ಪು, ಈ 3 ಥರ ಬೀಜನೂ ನಾನು ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಪಾಟು ಖಾಲಿ ಇದೆಯೋ ಅಷ್ಟು ಪಾಟಿಗೂ ನಾನು ದಂಟಿನ ಸೊಪ್ಪು, ಚಿಲ್ಕರಿವೆ ಸೊಪ್ಪಿನ ಬೀಜ ಮತ್ತು ಅರಿವೆ ಸೊಪ್ಪಿನ ಬೀಜ, ಮತ್ತು ಇದು ಅಣ್ಣೆ ಸೊಪ್ಪಿನ ಬೀಜನೂ ಅಷ್ಟೇ. ಅಣ್ಣೆ ಸೊಪ್ಪು ನಾನು ನಮ್ಮ ಯಜಮಾನ್ರು ಅಲ್ಲೆಲ್ಲ ನಮ್ಮ ನೆಂಟ್ರ ಮನೆಗೆ ಹೋಗಿದ್ವಿ. ಅಲ್ಲಿ ಹೊಲದಲ್ಲಿ ತುಂಬ ಅಣ್ಣೆ ಸೊಪ್ಪು ಹೂವು ಆಗಿತ್ತು. ಆ ಹೂವನ್ನು ಕಿತ್ಕೊಬಂದು ನಾನು ಒಣಗಿಸಿ ಬೀಜ ಮಾಡ್ಕೊಂಡಿದ್ದೆ. ಹಂಗಾಗಿ ನಾನು ಇಷ್ಟು ಸೊಪ್ಪಿನ ಬೀಜನೂ ನಾನು ಒಂದೊಂದು ಪಾಟಲ್ಲಿ ಹಾಕೊತಿದ್ದೀನಿ. ಇದು ಸೊಪ್ಪಿನ ಬೀಜ ಎಲ್ಲ ಒಂದೇ ಕಲರ್ ಇರುತ್ತೆ. ನೀವು ನೋಡಿ ತಗೊಳ್ಳಿ, ಕೇಳಿ, ಇದನ್ನು ಸಂತೆನಲ್ಲಿ ಹಂಗೆ ಕೇಳಿ ಕೊಡ್ತಾರೆ ಅವರು. ಒಂದು 10 ರೂಪಾಯಿ ಕೇಳಿದ್ರು 10 ರೂಪಾಯಿಗೂ ಕೊಡ್ತಾರೆ. ಸೊಪ್ಪಿನ ಬೀಜಗಳೇನೋ ಸಿಗುತ್ತೆ ಸಂತೆಗಳಲ್ಲಿ. ಹಂಗಾಗಿ ನಾನು ತಗೊಬಂದು ಹಾಕ್ಕೊಂಡಿರ್ತೀನಿ. ನಾವು ಒಂದು ಸತಿ ಬೀಜ ತಂದು ನಾವು ಹಾಕ್ಕೊಂಡ್ರೆ ನೆಕ್ಸ್ಟಿಗೆ ನಾವೇನು ದುಡ್ಡು ಕೊಟ್ಟು ಬೀಜ ತಗೊಳ್ಳೋ ಅಂಥದ್ದು ಏನೂ ಇರೋದಿಲ್ಲ. ನಾವೇ ಬೀಜ ಮಾಡ್ಕೋಬೋದು. ಈ ಥರ ಮಾಡ್ಕೊಳ್ಳಿ. ನಿಮಗೂ ಹೊಸ್ದಾಗಿ ಗಾರ್ಡನ್ನು ಸ್ಟಾರ್ಟ್ ಮಾಡೋರಿಗೆ ಇದೆಲ್ಲ ಉಪಯೋಗ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ ನಾವು ಸಪ್ರೇಟೇ ಪಾಟ್ ತರೋಕ್ಕಾಗೋದಿಲ್ಲಲ್ಲ, ಹಾಗಾಗಿ ಈ ಥರ ಮಾಡ್ಕೊಳ್ಳಿ. ನಾನು ನೋಡಿ ಇದೊಂದು ಪಾಟ್ಗೆ ಚೆಂಡು ಹೂವಿನ ಬೀಜ ಹಾಕ್ತಾಯಿದ್ದೀನಿ. ಅದು ಒಂದೇ ಒಂದು ಸಸಿ ಹುಟ್ಟಿತ್ತು ನನ್ನ ಗಾರ್ಡನಲ್ಲಿ, ಹುಟ್ಕೊಂಡು ಚೆನ್ನಾಗಿ ಹೂವು ಬಿಟ್ಟಿತ್ತು. ಅದು ತೋರಿಸಿದ್ದೀನಿ ಹಳೆ ವೀಡಿಯೋದಲ್ಲೆಲ್ಲವ. ಅದರಲ್ಲಿ ಒಂದು ಚೆಂಡು ಹೂವು ಒಣಗೋಗಿರೋದಿತ್ತಲ್ಲ, ಹಾಗಾಗಿ ಅದು ತಂದು ನೋಡಿ. ಇದು ಅಷ್ಟೇ ಚಿಕ್ಕ ಸೇವಂತಿಗೆ ಗಿಡ, ಅದರಲ್ಲಿ ಒಂದು ಸೆಂಟ್ರಲ್ ಸೇವಂತಿಗೆ ಗಿಡ ಇರುತ್ತೆ, ಇನ್ನು ಸುತ್ತು ಖಾಲಿ ಇರುತ್ತಲ್ಲ ಪಾಟು, ಹಾಗಾಗಿ ಅದರೊಳಗೆ ಸೈಡಲ್ಲಿ ಹಾಕಿದ್ರೆ ಅದ್ರ ಪಾಡಿಗೆ ಅದು ಸಸಿ ಉಟ್ಕೊಳುತ್ತೆ. ನಾನು ಬೀಜಗಳೆಲ್ಲ ಹಾಕಿದ್ದೆಲ್ಲ ನೋಡಿದ್ರಲ್ಲ, ನೀವು ನೋಡಿದ್ರಿ ತಾನೇ? ಇಷ್ಟ ಆಯ್ತಾ ನಿಮಗೆ? ಇಷ್ಟ ಆದರೆ ಏನು ಮಾಡಬೇಕು ಹೇಳಿ? ಒಂದು ಲೈಕ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ಹಾಗೆ ವಿಡಿಯೋನ ಪೂರ್ತಿ ನೋಡಿ, ಅರ್ಧಂಬರ್ಧ ವಿಡಿಯೋ ನೋಡಬೇಡಿ. ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.